ಇವತ್ತು ನನ್ನ ಸಂಗಟ 40,000 ರೂಪಾಯಿ ಲಾಸ್ ಆಗ್ತದ ಎಂದು ಅನ್ಕೊಂಡಿದ್ದಿಲ್ಲ. ನಾ ಇವತ್ತು ಸ್ವಲ್ಪ ಒಂದ್ ಕಡೆ ಊರಿಗೆ ಹೊಂಟೀನಿ. ಎದಕ್ಕೆ 40,000 ರೂಪಾಯಿ ಲಾಸ್ ಆಗದ ಅಂತ ಹೇಳ್ಬೇಕಂದ್ರೆ ಫುಲ್ ವಿಡಿಯೋ ತನ ನೋಡಿ ಹೇಳ್ತೀನಿ. ನೀವು ನೋಡ್ಬೋದು ಲಗೇಜ್ ಆಲ್ರೆಡಿ 3-4 ಆಗ್ಯಾವ. ಈಗ ಆಟೋನು ಕುಂತ್ ನಡೆದಿ, ಯಾಕಂದ್ರೆ ಇನ್ನ ನಮ್ಮ ಟ್ರೈನ್ ಬಂದಿಲ್ಲ. ಮಮ್ಮಿ ಅವಾಗೆ ಕರ್ಕೊಂಡ್ ಬರ್ತಾರ, ಮುಂದೆ ಜಲ್ದಿನೇ ಕರ್ಕೊಂಡ್ ಬರ್ತಾರ ನಮ್ದು. ಫೈನಲಿ ನಮ್ಮ ಟ್ರೈನ್ ಬಂತು, ಫುಲ್ ರಶ್ ಇತ್ತು. ನಾನು ಟಿಕೆಟ್ ಮಾಡ್ಸಿದ್ದೆ, ಯಾಕಂದ್ರೆ ಲಗೇಜ್ ಜಾಸ್ತಿ ಇದ್ದಾಗ ನಾನು ಟಿಕೆಟ್ ಕನ್ಫರ್ಮ್ ಮಾಡ್ತೀನಿ. ಯಾಕಂದ್ರೆ ಆಮೇಲೆ ಸ್ವಲ್ಪ ಮಕ್ಕೊಂಡಿದ್ದೆ, ಇದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ವೇವ್ ನೋಡಕತ್ತಿದ್ದೆ, ಸ್ವಲ್ಪ ಮಸ್ತ್ ಇತ್ತು. ಆಮೇಲೆ ಸ್ವಲ್ಪ ಮೂವಿ ನೋಡ್ಕೊಂತ ಕುಂತಿದ್ದೆ. ಅಲ್ಲಿ ತನ ನಮ್ಮ ಸ್ಟೇಷನ್ ಬಂತು. ನಾ ಹೇಳಿದ ನಡೆದಿದೆ ಆಟೋ ಮಾಡ್ತಕೊಂಡು ಕೊರಿಯರ್ ಸೆಂಟರ್. ಇದು ಬಂದ್ಬಿಟ್ಟು ಹೈದರಾಬಾದ್ನಾಗ ಅದ. ಇದು ಪಿಕಲ್ಸ್ ಮತ್ತೆ ಇಂಟ್ರೆಸ್ಟ್ ಕೊರಿಯರ್ ಬಿ ಮಾಡ್ತಾರ ಅವರು. ಅದಕ್ಕೆ ಅವ್ರ ಬಲ್ ಬಂದು ಎಲ್ಲ ಓಪನ್ಸ್ ಮಾಡಿ ನಾವೆಲ್ಲ ಬಾಕ್ಸ್ ನ ಹಾಕೊಂಡು ಕುಂತಿದ್ದೆ. ಅವರೇ ಪ್ಯಾಕಿಂಗ್ ಅವರೇ ಎಲ್ಲ ಮಾಡ್ತಾರ. ಇವ್ ಪಿಕಲ್ಸ್ ಮತ್ತು ಪ್ಲಸ್ ಕೊರಿಯರ್ ಇಂಟರ್ನ್ಯಾಷನಲ್ ಕೊರಿಯರ್ ಬಿ ಮಾಡ್ತಾರ. ಫುಲ್ ಕೆಜಿ ಬಿ ಕಮ್ಮಿ ಅದ. ಕೆಜಿ 740 ರೂಪೀಸ್ ಅದ ಪರ್ ಕೆಜಿ ಇವ್ರ ಬಲ್ಲಿ. ಬೇಕಂದ್ರೆ ಅವರೇ ಬಂದು ನಿಮ್ಮ ಮನಿ ಬಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಬೈ ಮಾಡ್ತಾರೆ. ಅಲ್ಲಿಂದ ಎಲ್ಲ ಮಾಡ್ತಾರೆ, ಸರ್ವಿಸ್ ಎಲ್ಲ ಕೊಡ್ತಾರಂತೆ. ಇವ್ ಡೀಟೇಲ್ಸ್ ಬೇಕಂದ್ರೆ ನೀವು ನಮ್ DM ಮಾಡ್ಬೋದು. ಟೋಟಲ್ ನನ್ 49 ಕೆಜಿಸ್ ಆಗಿತ್ತು, 50 ಕೆಜಿಸ್ ಅರೌಂಡ್. ನನ್ನ ಟೋಟಲ್ ಬಿಲ್ ಬಂದ್ಬಿಟ್ಟು 40,000 ಮ್ಯಾಗೆ ಆಗಿತ್ತು ನಮ್ಮ ಮಕ್ಕಳ ಸಲಗೆ. ಈಗ ಅಲ್ಲೆಲ್ಲ ಮಾಡಿ ಪ್ಯಾಕ್ ಮಾಡಿಸಿ ನಾವು ವಾಪಸ್ ಹೊಂಟಿದ್ದೆ ಗುಲ್ಬರ್ಗಾಗೆ. ಅದಕ್ಕೆ ಮೆಟ್ರೋನ ಕುಂತು ವೇಟ್ ಮಾಡಿದೆ. ಫೈನಲ್ ಸ್ಟೇಷನ್ ಬಂದು ಕುಂತಿದ್ದೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗೈಸ್.